wonderful time to be able to sit in front of God's word. ದೇವರ ವಾಕ್ಯದ ಮುಂದೆ ಕೂತ್ಕೊಳ್ಳಲಿಕ್ಕೆ ಇದು ಅದ್ಭುತವಾದಂತಹ ಸಮಯ. I greet you all in the most precious name of our Lord and Savior Jesus Christ. ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದಂತಹ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಸಹ ವಂದಿಸ್ತೇನೆ. It is a wonderful time that we get to be able to sit in the presence of God's word, to be able to understand the biblical principles that we can apply it into our life. ದೇವರ ವಾಕ್ಯದ ಮುಂದೆ ಕುಳಿತುಕೊಂಡು ದೇವರ ವಾಕ್ಯವನ್ನು ಕಲಿಯುವಂತದ್ದು, ದೇವರ ವಾಕ್ಯವನ್ನು ಅರ್ಥೈಸಿಕೊಂಡು ಮತ್ತು ದೇವರ ವಾಕ್ಯದ ನಿಯಮಗಳನ್ನ ನಮ್ಮ ಜೀವಿತದಲ್ಲಿ ಅನ್ವಯಿಸಿಕೊಳ್ಳುವಂತದ್ದು ಬಹಳ ಅದ್ಭುತವಾದಂತಹ ಒಂದು ವಿಷಯ. The subject that we're going to deal with today is biblical Christianity. ನಾವು ಈ ದಿನ ಚರ್ಚಿಸಲಿಕ್ಕಿರುವಂತಹ ಒಂದು ವಿಷಯ ಸತ್ಯವೇದಕ್ಕನುಸಾರವಾದ ಕ್ರೈಸ್ತತ್ವ. I'm just going to share the slide. ನಾನು ಈ ಸ್ಲೈಡ್ಗಳನ್ನ ಇದನ್ನ ಹಂಚಲಿಕ್ಕೆ ಹೋಗ್ತೇನೆ. So when we just look into the Christian world, we understand that Christianity or Christians, it is just a word that connects everyone. It's not just particularly bound to any particular group. ಈ ಕ್ರೈಸ್ತತ್ವ ಎಂಬುದಾಗಿ ನಾವು ನೋಡುವಂತಹ ಸಮಯದಲ್ಲಿ ಅದು ಎಲ್ಲರಿಗೂ ಸಹ ಅದು ಸಂಬಂಧಪಟ್ಟಂತಾಗಿರ್ತದೆ ಅಥವಾ ಎಲ್ಲರಿಗೂ ಸಹ ಅದು ಅನ್ವಯಿಸುವಂತದ್ದಾಗಿದೆ, ಒಂದು ನಿರ್ದಿಷ್ಟವಾದಂತಹ ಒಂದು ಗುಂಪಿಗೆ ಅಲ್ಲ. So we need to be able to understand what is Christianity all about, or which is the genuine one, or how we can understand the genuine Christians. ಕ್ರೈಸ್ತತ್ವ ಅಂದ್ರೆ ಏನು ಮತ್ತು ನಿಜವಾದಂತಹ ಕ್ರೈಸ್ತರು ಅಂದ್ರೆ ಯಾರು, ನಿಜವಾದ ಕ್ರೈಸ್ತತ್ವವನ್ನ ಹೇಗೆ ಗುರುತಿಸಬೇಕೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. We know that Christianity is not something that is equal to some other religion that we see. ಕ್ರೈಸ್ತತ್ವ ಎನ್ನುವಂಥದ್ದು ನಾವು ಬೇರೆ ಧರ್ಮಗಳನ್ನು ನೋಡಿದಂತಹ ರೀತಿಯಲ್ಲಿ ಅಲ್ಲ. It's bit different. ಅದು ಸ್ವಲ್ಪ ವ್ಯತ್ಯಾಸವುಳ್ಳಂಥದ್ದು. But as biblical Christianity, as Christians, we need to understand that there are certain qualities that make a person biblical Christian. ದೇವರ ವಾಕ್ಯಕ್ಕನುಸಾರವಾದಂತಹ ಕ್ರೈಸ್ತತ್ವ ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯವು ಒಬ್ಬ ವ್ಯಕ್ತಿಯನ್ನ ದೇವರ ವಾಕ್ಯಕ್ಕನುಸಾರವಾದಂತಹ ಕ್ರೈಸ್ತನನ್ನಾಗಿ ಮಾಡ್ಲಿಕ್ಕೆ ಅದು ಶಕ್ತವಾಗಿದೆ. There are some people who are non-reliable Christian or false Christian, and there are some who are credible Christian, whose witness can be taken as a credible witness, so that his life is a visible thing to us, to outsiders, that they can understand about him and say that he is a real Christian. ಕೆಲವು ಕ್ರೈಸ್ತರನ್ನು ನೋಡುವಂತ ಸಮಯದಲ್ಲಿ ಅವರು ನಂಬಿಕೆಗೆ ಅಲ್ಲದಿರುವಂತಹ ಕ್ರೈಸ್ತರಾಗಿದ್ದಾರೆ. ಅವರು ಒಂದು ರೀತಿಯಲ್ಲಿ ನಿಜವಾದ ಕ್ರೈಸ್ತರೆಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಇನ್ನು ಕೆಲವರನ್ನು ನೋಡುವಂತ ಸಮಯದಲ್ಲಿ ನಿಜವಾಗಿ ಕೂಡ ಕ್ರೈಸ್ತರಾಗಿ ಅವರು ದೇವರ ವಾಕ್ಯಕ್ಕನುಸಾರವಾದಂತಹ ಮತ್ತು ನಂಬುವುದಕ್ಕೆ ಅರ್ಹರಾದಂತಹ ಕ್ರೈಸ್ತರಾಗಿರ್ತಾರೆ. Now we live in a world that is much disturbed. We are disturbed with so many things. ನಾವು ಜೀವಿಸ್ತಾ ಇರುವಂತಹ ಲೋಕದಲ್ಲಿ ಅನೇಕ ವಿಷಯಗಳಿಂದ ನಾವು ಗೊಂದಲಕ್ಕೆ ಈಡಾಗಿದ್ದೇವೆ. Chances are that we lose our credibility as Christians. ನಾವು ಕ್ರೈಸ್ತರಾದಂತಹ ನಾವು ನಮ್ಮ ಒಂದು ನೀತೀಕರಣವನ್ನು ಅಥವಾ ನೀತಿಯನ್ನ ಕಳೆದುಕೊಳ್ಳುವಂತಹ ಒಂದು ಅವಕಾಶಗಳಿರ್ತವೆ. People are easily influenced by false things. ಬಹಳ ಸುಲಭವಾಗಿ ಜನರು
ತಪ್ಪಾದ ಸಂಗತಿಗಳಿಂದ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ. You know, God's people, as God's people, we have to be credible person or credible Christians so that our witnessing can be credible. ದೇವರ ಮಕ್ಕಳಾದಂತಹ ನಾವುಗಳು ಒಂದು ನಂಬಿಕೆಗೆ ಅರ್ಹರಾದಂತಹ ಕ್ರೈಸ್ತರಾಗಿರ್ಬೇಕು ಮತ್ತು ನಮ್ಮ ಸಾಕ್ಷಿಯು ಅದು ನಂಬುವುದಕ್ಕೆ ಅರ್ಹವಾಗಿರಬೇಕು. We need to stand apart from this world. ನಾವು ಈ ಲೋಕಕ್ಕಿಂತ ನಾವು ಹೊರತಾಗಿ ನಾವು ನಿಲ್ಲುವಂತವರಾಗಿರಬೇಕು. We need to be true to the message and the messenger. ನಾವು ಸಂದೇಶಕ್ಕೂ ಮತ್ತು ಸಂದೇಶ ಕೊಡುವಂತವನಿಗೂ ಸಹ ನಾವು ಸತ್ಯವುಳ್ಳವರಾಗಿ ನಡೆದುಕೊಳ್ಳಬೇಕು. The message is the gospel of Jesus Christ and the messenger is our Lord Jesus Christ himself. ಸಂದೇಶ ಎನ್ನುವಂಥದ್ದು ಯೇಸು ಕ್ರಿಸ್ತನ ಸುವಾರ್ತೆ ಆಗಿದೆ ಮತ್ತು ಸಂದೇಶ ವಾಹಕನ ಅಥವಾ ಸಂದೇಶವನ್ನು ಕೊಡುವಂತವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಾನೇ ಆಗಿದ್ದಾನೆ. So the message of Jesus Christ saves us. ಕರ್ತನಾದ ಯೇಸು ಕ್ರಿಸ್ತನ ಸಂದೇಶವು ಅದು ನಮ್ಮನ್ನು ರಕ್ಷಿಸುತ್ತದೆ. And the testimony that we have shows whether we are a true Christian or not, or whether we are true to the message or not. ನಾವು ನಿಜವಾದ ಕ್ರೈಸ್ತರು ಅಲ್ಲವೆಂಬುದಾಗಿ ಆ ಸಂದೇಶವು ನಮಗೆ ತೋರಿಸುವಂತದ್ದಾಗಿದೆ. ನಾವು ಆ ಒಂದು ಸಂದೇಶಕ್ಕೆ ಸತ್ಯವುಳ್ಳಂತ ಕ್ರೈಸ್ತರು ಅಲ್ಲವೆಂಬುದಾಗಿ ಅದು ತೋರಿಸುವಂತದ್ದಾಗಿದೆ. Sometimes our lives can be obscure to the message of the gospel. ಕೆಲವು ಸಾರಿ ನಮ್ಮ ಜೀವಿತಗಳು ಸುವಾರ್ಥ ಸಂದೇಶಕ್ಕೆ ಅದು ತಡೆಯೊಡೆಯುವಂತದ್ದಾಗಿದೆ. It can be true personally or it can be true congregationally. ಒಂದು ವೇಳೆ ಅದು ವೈಯಕ್ತಿಕವಾಗಿಯೂ ಸಹ ಸತ್ಯವಾಗಿರುತ್ತದೆ, ಕೆಲವು ಸಾರಿ ಗುಂಪಾಗಿಯೂ ಸಹ ಸತ್ಯವಾಗಿರುತ್ತದೆ. In Acts chapter 16 and verse 16, there is an example of demon possessed slave girl. ಅಲ್ಲಿ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯದ 16ನೇ ವಚನದಲ್ಲಿ ದೆವ್ವಗಳಿಂದ ಬಂಧಿತಳಾದಂತಹ ಒಬ್ಬ ದಾಸಿ ಹುಡುಗಿಯ ಕುರಿತಾಗಿ ನಾವು ಓದ್ತೇವೆ. You know, what she says in that portion is that the witness that she says or the message that she says is very much true. ಆಕೆ ಅಲ್ಲಿ ಹೇಳುವಂತಹ ಸಂದೇಶ ಸಾಕ್ಷಿ ಬಹಳ ಸತ್ಯವಾದಂತದ್ದು. She used to follow Paul and she says there, these men are the servants of Most High God who proclaim to you the way of salvation. 17ನೇ ವಚನದಲ್ಲಿ ನಾವು ನೋಡ್ತೇವೆ, ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಹೇಳುತ್ತಿದ್ದಳು. Look at the thing, the message that comes out of her. She says, these are men of servants of Most High. They proclaim to you the way of salvation, the very important truth, she says by her mouth. ಈಕೆ ತನ್ನ ಬಾಯಿಂದ ಹೇಳುವಂತಹ ಮಾತೇನೆಂದ್ರೆ, ಈ ಮನುಷ್ಯರು ಪರಾತ್ಪರನಾದ ದೇವರ ಮನುಷ್ಯರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ, ನಿಮ್ಮ ರಕ್ಷಣೆ ಮಾರ್ಗಕ್ಕೆ ನಡೆಸುತ್ತಾಳೆ ಎಂಬುದಾಗಿ ಹೇಳುವಂತವಳಾಗಿದ್ದಾಳೆ. Her message is true, but the life is diametrically opposite to that testimony. ಆ ಸಂದೇಶ ಸತ್ಯವಾಗಿದೆ, ಆದ್ರೆ ಆ ಸಂದೇಶವನ್ನು ಕೊಡುವಂತ ಆಕೆ ಜೀವಿತ ಬಹಳಷ್ಟು ಆ ಸಂದೇಶಕ್ಕೆ ವಿರುದ್ಧವಾದದ್ದಾಗಿದೆ. And this woman's life was damaging, in a way that she knows the truth, or the truth comes out of her mouth, but that is not reflected in her life. ಈ ಕೇಳಿದಂತ ಜೀವಿತವು ಆಕೆಯನ್ನು ಬಹಳಷ್ಟು ನಷ್ಟಪಡಿಸುವಂತದ್ದಾಗಿರ್ತದೆ. ಆಕೆಯಿಂದ ಬಂದಂತ ಸತ್ಯಾಂಶವು ಅದು ಅಷ್ಟೊಂದು ರೀತಿಯಲ್ಲಿ ಅದು ಸರಿಯಾದ ರೀತಿಯಲ್ಲಿ ಬಂದಂತದಲ್ಲ. Of course, we understand here that she is possessed by demon, and what comes out of her is the right message, but her life is different. ನಮಗೆ ಅರ್ಥ ಆಗ್ತದೆ, ಆಕೆ ದೆವ್ವಗಳಿಂದ ಬಂದಿದ್ದಳಾದಂತಹ ಒಬ್ಬ ಸ್ತ್ರೀಯಾಗಿದ್ದಳು. ಆಕೆ ಕೊಟ್ಟುವಂತಹ ಸಂದೇಶ ಸರಿಯಾಗಿದೆ, ಅದರ ಸರಿಯಾದಂತ ರೀತಿಯಲ್ಲಿ ಅದಿಲ್ಲ. So the question that we are going to ask these days is, what makes a person credible Christian? ಈ ದಿನಗಳಲ್ಲಿ ನಾವು ಕೇಳಿಕೊಳ್ಳುವಂತಹ ಪ್ರಶ್ನೆ ಏನಂದ್ರೆ, ಒಬ್ಬ ವ್ಯಕ್ತಿಯನ್ನ
ಒಬ್ಬ ಸತ್ಯನಾದಂತ ಅಥವಾ ಒಬ್ಬ ಒಳ್ಳೆಯ ಕ್ರೈಸ್ತನನ್ನಾಗಿ ಮಾಡುವಂತದ್ದು ಏನು? So, to answer this question, we have 4 different ways to look at this thing. ಈ ಒಂದು ಪ್ರಶ್ನೆಗೆ ನಾವು ಉತ್ತರಿಸುವುದಕ್ಕೋಸ್ಕರವಾಗಿ 4 ವಿಭಿನ್ನ ವಿಷಯಗಳನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ತೇವೆ. The first one is, credible Christian is the one who is converted. ಒಬ್ಬ ನಿಜವಾದಂತ ಅಥವಾ ಒಬ್ಬ ಬೆಲೆಯುಳ್ಳಂತ ಕ್ರೈಸ್ತನೆಂಬುದಾಗಿ ನಾವು ನೋಡುವಾಗ ಒಬ್ಬ ವ್ಯಕ್ತಿ ಕನ್ವರ್ಟ್ ಆದವನು ಅಥವಾ ಮಾನಸಾಂತರ ಹೊಂದಿದವನು. The second is, to understand a person whether he is credible or not, he should have a incredible character. ಒಬ್ಬ ವ್ಯಕ್ತಿ ಆತನು ನಿಜವಾದಂತಹ ಕ್ರೈಸ್ತನೋ ಅಲ್ಲವೋ ಎಂಬುದಾಗಿ ಪರಿಶೀಲಿಸೋದಕ್ಕೋಸ್ಕರವಾಗಿ ಆತನಲ್ಲಿ ಒಂದು ವೈವಿಧ್ಯಮಯವಾದಂತಹ ಗುಣಲಕ್ಷಣಗಳಿರಬೇಕು. And the third aspect that we're going to look at is, the person who is genuinely converted will have a competence in the word of God. That means he will have an understanding, a working understanding of the word of God. ಒಬ್ಬ ನಿಜವಾಗಿ ಮಾನಸಾಂತರ ಹೊಂದಿದಂತಹ ವ್ಯಕ್ತಿ, ನಿಜವಾದಂತ ಒಬ್ಬ ಕ್ರೈಸ್ತನು ಆತನಿಗೆ ದೇವರ ವಾಕ್ಯದಲ್ಲಿ ಅರ್ಥೈಸಿಕೊಳ್ಳುವಂತಹ ಅಥವಾ ದೇವರ ವಾಕ್ಯವನ್ನು ಆತ ವಿವೇಚಿಸುವಂತಹ ಸಾಮರ್ಥ್ಯ ಅವನಿಗಿರುವಂತದ್ದಾಗಿರುತ್ತದೆ. Not only that, to be a credible Christian, he also should have convictions. ಒಬ್ಬ ನಿಜವಾದಂತ ಕ್ರೈಸ್ತನಿಗೆ ಅಥವಾ ಬೆಲೆಯುಳ್ಳಂತ ಕ್ರೈಸ್ತನಿಗೆ ಒಂದು ಮನವರಿಕೆ ಇರಬೇಕು. So these 4 aspects of credible Christianity is what we're going to look through this week. ಈ ವಾರದಲ್ಲಿ ಈ 4 ವಿಷಯಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. So the first one is, a credible Christian is a person who is converted. ಒಬ್ಬ ನಿಜವಾದಂತ ಕ್ರೈಸ್ತನು ಆ ವ್ಯಕ್ತಿ ಮಾನಸಾಂತರ ಹೊಂದಿದಂತ ವ್ಯಕ್ತಿ ಅಥವಾ ನಿಜವಾದ ಕ್ರೈಸ್ತನಾದಂತ ವ್ಯಕ್ತಿ ಆಗಿದ್ದಾನೆ. He's a person who has the character. ಅವನಿಗೆ ಆ ಗುಣಲಕ್ಷಣಗಳಿವೆ. He is the person who is competent in the word of God. ಆತನಿಗೆ ದೇವರ ವಾಕ್ಯದ ಜ್ಞಾನ ಇದೆ. He is a person with conviction. ಅವನು ಮನವರಿಕೆಯುಳ್ಳಂತ ವ್ಯಕ್ತಿಯಾಗಿದ್ದಾನೆ. Okay, so today we are going to look at the first one. A credible Christian is a person who is converted. ಮೊದಲನೇದಾಗಿ ಈ ದಿನ ಒಬ್ಬ ನಿಜವಾದಂತ ಕ್ರೈಸ್ತನು ಆತನು ಮಾನಸಾಂತರ ಹೊಂದಿದಂತಹ ಕ್ರೈಸ್ತನಾಗಿದ್ದಾನೆ. And the portion of scripture that we're going to read today is Acts chapter 26 and verse 18, but we need to just understand the background of Acts chapter 26. ನಾವು ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯದಲ್ಲಿ ನಾವು ಓದಲಿಕ್ಕಿದ್ದೇವೆ. ಆದ್ರೆ ಆ ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವಂತದ್ದು ಬಹಳ ಪ್ರಾಮುಖ್ಯ. You know, a person's conversion, or the thing that we're going to look at, this is the foundation, or this is the very important basic truth to be a credible Christian. ಒಬ್ಬ ನಿಜವಾದಂತ ಕ್ರೈಸ್ತನು ಆ ನಿಜವಾದಂತಹ ಆ ಒಂದು ಸತ್ಯಾಂಶಗಳನ್ನು ತಿಳ್ಕೊಂಡಂತವನಾಗಿರ್ಬೇಕು. So this is the foundational truth. ಇದು ಒಂದು ಅಸ್ತಿವಾರದ ಸತ್ಯವಾಗಿದೆ. Acts chapter 26 background is very important as we look into this portion. ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯದ ಹಿನ್ನೆಲೆ ಬಹಳ ಪ್ರಾಮುಖ್ಯವಾದದ್ದು ನಾವು ಈ ಭಾಗವನ್ನು ಓದುವಾಗ. You know, Paul is captured. Paul is captured, and he's allowed to defend his position. ಪೌಲನು ಇಲ್ಲಿ ಆತನು ಬಂಧಿಸಲ್ಪಟ್ಟಿದ್ದಾನೆ. ಆದ್ರೆ ಈಗ ತನ್ನ ಒಂದು ಸ್ಥಾನದ ಕುರಿತಾಗಿ ಆತನ ಸಂರಕ್ಷಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. So Paul's experience to defend his truth is explained in chapter 26. ಪೌಲನು ತನ್ನ ಸತ್ಯಾಂಶಗಳನ್ನ ಆತನು ಭದ್ರಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ 26ನೇ ಅಧ್ಯಾಯದಲ್ಲಿ ಅವನು ವಿವರಿಸ್ತಾ ಇದ್ದಾನೆ. As he defends his truth, he begins to explain certain things which are very important. ಅವನು ತನ್ನ ಆ ಒಂದು ಸತ್ಯಾಂಶಗಳನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ಕೆಲವು ಸತ್ಯಾಂಶಗಳನ್ನ ಆತನು ವಿವರಿಸ್ತಾ ಇದ್ದಾನೆ. He stands before Agrippa, and as he's permitted to speak, he defends his conversion, or he explains his conversion.
ಆತನು ಅಗ್ರಿಪ್ಪ ರಾಜನ ಮುಂದೆ ನಿಂತುಕೊಂಡವನಾಗಿ ತನ್ನ ಒಂದು ನಿಜವಾದಂತಹ ಮನೆಬರಿಕೆ ಕುರಿತಾಗಿ ಅಥವಾ ತನ್ನ ನಿಜವಾದಂತಹ ಒಂದು ಮಾನಸಾಂತರ ಕುರಿತಾಗಿ ವಿವರಿಸ್ತಾ ಇದ್ದಾನೆ. We know, as Paul got this opportunity, he explained how, or the very important way in which he is converted, or he defends that truth. ಪೌಲನು ನಿಜವಾಗಿ ಸಹ ಆತನು ಯಾವ ರೀತಿಯಲ್ಲಿ ಬದಲಾಗಿದ್ದಾನೆ ಅಥವಾ ಮಾನಸಾಂತರ ಹೊಂದಿದ್ದಾನೆ ಎನ್ನುವಂತಹ ಸತ್ಯಾಂಶಗಳನ್ನ ಅಲ್ಲಿ ವಿವರಿಸ್ತಾ ಇದ್ದಾನೆ. So Paul is standing before the man whose great grandfather had tried to kill Jesus Christ as a baby. ಪೌಲನು ಇವನ ಅಜ್ಜನ ತಂದೆ ಕರ್ತನಾದಂತ ಯೇಸು ಕ್ರಿಸ್ತನನ್ನು ಕೊಂದಂತ ಆ ರಾಜನ ಮೊಮ್ಮಗನ ಮುಂದೆ ನಿಂತುಕೊಂಡು ಪೌಲನು ಮಾತನಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನನ್ನು ಕೊಲ್ಲೋದಕ್ಕಿದ್ದಂತಹ ಆ ರಾಜನ ಮೊಮ್ಮಗನ ಮುಂದೆ ನಿಂತುಕೊಂಡು ಮಾತನಾಡ್ತಾ ಇದ್ದಾನೆ. His grandfather had John the Baptist beheaded. ಅವರ ಅಜ್ಜ ಸ್ಥಾನಿಕನಾದಂತಹ ಯೋಹಾನನನ್ನ ಶಿರಚ್ಛೇದನ ಮಾಡಿದನು. His father, the Agrippa's father, had martyred the first apostle James. ಮತ್ತು ಅಗ್ರಿಪ್ಪನ ತಂದೆ ಮೊದಲನೆಯ ರಕ್ತಸಾಕ್ಷಿಯಾದಂತಹ ಯಾಕೋಬನನ್ನು ಸಂಹರಿಸುತ್ತಾನೆ. So he comes from this family background, Agrippa. ಅಗ್ರಿಪ್ಪನು ಈ ಒಂದು ಕುಟುಂಬದ ಹಿನ್ನೆಲೆಯಿಂದ ಬಂದಂತವನಾಗಿದ್ದಾನೆ. So what happens is here, this is the man whose family history made made him unlikely to receive Paul warmly. ಈ ರೀತಿಯಾದಂತಹ ರಾಜನು, ಈ ಒಂದು ಕುಟುಂಬದ ಹಿನ್ನೆಲೆಯಿಂದ ಬಂದಂತಹ ರಾಜನು ಅವರ ಹಾಗೆ ಅಲ್ಲದೆ, ಅಂದ್ರೆ ಅವರ ಪೂರ್ವಿಕರ ಹಾಗೆ ಅಲ್ಲದೆ ಪೌಲನನ್ನ ಆತನು ಆಮಂತ್ರಿಸುತ್ತಾ ಇದ್ದಾನೆ. Paul is very much happy to be able to speak before Agrippa now. ಅಗ್ರಿಪ್ಪನ ಮುಂದೆ ಮಾತನಾಡುವುದಕ್ಕೋಸ್ಕರವಾಗಿ ಪೌಲನಿಗೆ ಬಹಳ ಸಂತೋಷ ಇದೆ. And he is pleased to produce the evidence for the claim that he has to the higher officials. ಮತ್ತು ಆತನು ಹಿರಿಯ ಅಧಿಕಾರಿಗಳಿಂದ ಬಂದಂತಹ ಆ ಒಂದು ಪತ್ರದ ಕುರಿತಾಗಿ ಆತನು ವಿವರಿಸ್ತಾ ಇದ್ದಾನೆ. So as we just progress the discussion, we understand chapter 26 verses 4 to the rest of the passages. Paul describes his life, verses 4 to 11. Paul describes his life before his conversion. ಪೌಲನು 4ನೇ ವಚನದಿಂದ 11ನೇ ವಚನದವರೆಗೆ ಅವನ ಜೀವಿತ, ಅಂದ್ರೆ ಅವನು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಇದ್ದಂತಹ ಜೀವಿತವನ್ನ ವಿವರಿಸ್ತಾ ಇದ್ದಾನೆ. Before his conversion, he was a Pharisee of Pharisees, and he explains how he lived. ಮತ್ತು ಅವನು ಮಾನಸಾಂತರ ಹೊಂದೋದಕ್ಕೆ ಅಥವಾ ರಕ್ಷಣೆ ಹೊಂದೋದಕ್ಕಿಂತ ಮುಂಚಿತವಾಗಿ ಆತನು ಪರಿಸಾಯನಾಗಿದ್ದನು ಮತ್ತು ಹೇಗೆ ಜೀವಿಸಿದನೆಂಬುದಾಗಿ ವಿವರಿಸುತ್ತಾನೆ. That is also very important. The manner of life that he was from his youth, how he spent his life in his own nation, Jewish people in the Jerusalem, and he knows all the Jewish people. He is known to all the Jewish people and all these things. ಅದು ಸಹ ಬಹಳ ಪ್ರಾಮುಖ್ಯವಾದಂತದ್ದು. ಅವನು ತನ್ನ ಜೀವಿತವನ್ನು ಹೇಗೆ ಕಳೆದ ಮತ್ತು ಆತನು ಯೆರೂಸಲೇಮಿನಲ್ಲಿ ಯಾವ ರೀತಿಯಲ್ಲಿದ್ದ, ಯಹೂದ್ಯರಲ್ಲಿ ಯಾವ ರೀತಿಯಲ್ಲಿದ್ದ ಎಂಬುದಾಗಿ ಸಹ ಆತನು ವಿವರಿಸ್ತಾನೆ. And he is just telling that he persecuted all these Christians before his conversion. ಅವನು ತನ್ನ ಮಾನಸಾಂತರಕ್ಕಿಂತ ಮುಂಚಿತವಾಗಿ ಅಥವಾ ರಕ್ಷಣೆಯನ್ನು ಹೊಂದುವುದಕ್ಕಿಂತ ಮುಂಚಿತವಾಗಿ ಈ ಎಲ್ಲಾ ಕ್ರೈಸ್ತರನ್ನ ಹಿಂಸಿಸುವವನಾಗಿದ್ದನು. He is making his case clear that he voted against them. He casted his vote against these Christians, and he punished them often in the synagogues and many other places. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಇವನು ಕ್ರೈಸ್ತರಿಗೆ ವಿರುದ್ಧವಾಗಿ ತನ್ನ ಮತವನ್ನು ಚಲಾಯಿಸಿದ್ದಾನೆ ಮತ್ತು ಅವರನ್ನು ಹಿಂಸಿಸಿದ್ದಾನೆ ಮತ್ತು ಯಹೂದ್ಯರ ಸಭಾಮಂದಿರದೊಳಗಿಂದ ಅವರನ್ನು ಎಳೆದುಕೊಂಡು ಬಂದು ಅವರನ್ನು ಬಹಳವಾಗಿ ಹಿಂಸಿಸಿದ್ದಾನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. And he also lived a strictest sect of religion, that is Pharisee. ಅವನು ಪರಿಸಾಯನೆಂಬಂತಹ ಒಂದು ಬಹಳ ನಿಕಟವಾದಂತಹ, ಬಹಳ ಒಂದು ರೀತಿಯಲ್ಲಿ
ಬಹಳ ಒಂದು ಶ್ರದ್ಧೆಯಿಂದ ಕೂಡಿದಂತಹ ಒಂದು ಧಾರ್ಮಿಕನಾಗಿ ಆತನು ಜೀವಿಸ್ತಾ ಇದ್ದಾನೆ. And these are the things that he tells about himself before conversion. ಅವನು ರಕ್ಷಣೆ ಅನ್ನೋದಕ್ಕಿಂತ ಮುಂಚಿತವಾಗಿ ಹೇಗಿದ್ದೆ ಎಂಬುದಾಗಿ ಈ ರೀತಿಯಾದಂತಹ ವಿಷಯಗಳನ್ನ ಅವನು ಹೇಳುವಂತವನಾಗಿದ್ದಾನೆ. Verses 12 to 20, we read Paul makes his case, or he describes his conversion aftermath and its aftermath. ನಂತರ 22ನೇ ವಚನದಿಂದ 12ನೇ ವಚನದಿಂದ 20ನೇ ವಚನದವರೆಗೆ ಅವನು ತನ್ನ ರಕ್ಷಣೆ ಹೇಗೆ ಹೊಂದಿದನು ಎಂಬುದಾಗಿರುವಂತಹ ವಿಷಯವನ್ನ ವಿವರಿಸುತ್ತಾನೆ. He describes he journeyed from Damascus with authority and commission from the chief priests at the midday. ಆತನು ಮಧ್ಯಾಹ್ನದ ವೇಳೆಯಲ್ಲಿ ಮಹಾಯಾಜಕರಿಂದ ಆ ಒಂದು ಅಧಿಕಾರವನ್ನು ಹೊಂದಿ ಆ ಒಂದು ದಮಸ್ಕದ ಮಾರ್ಗದಲ್ಲಿ ಆತನು ಹೋಗುತ್ತಾ ಇದ್ದನು. And on the way, on the road, he saw the light from heaven, brighter than sun, shining around him, and he, as he was journeying. ಮತ್ತೆ ಅವನು ಪ್ರಯಾಣ ಮಾಡ್ತಾ ಇರುವಾಗ ಆ ಒಂದು ಪರಲೋಕದಿಂದ ಒಂದು ಬೆಳಕು, ಬಹಳ ಸೂರ್ಯನಿಗಿಂತಲೂ ಸಹ ಪ್ರಕಾಶಮಾನವಾದ ಬೆಳಕು ಅವನ ಸುತ್ತಲೂ ಹೊಳೆಯುತ್ತೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. And they all, along with others, Paul and all of them, had fallen to the ground, and he heard a great voice speaking to himself in Hebrew language, Saul, Saul, why are you persecuting me? ಅವರೆಲ್ಲರೂ ಸಹ ಭೂಮಿಗೆ ಬಿದ್ದರು, ಮತ್ತು ಪೌಲನು ಸಹ ಬಿದ್ದನು, ಆತನ ಜೊತೆಗಿದ್ದಂತರೆಲ್ಲ ಸಹ ಬಿದ್ದರು. ಮತ್ತು ಅಲ್ಲಿ ಅವನು ಸ್ವರವನ್ನು ಕೇಳ್ತಾನೆ, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? And he says it is hard for him to kick against the God. So he said, who are you, Lord? ಮುಳ್ಳುಗೋಲನ್ನು ಒದಿಯುವುದು ನಿನಗೆ ಕಷ್ಟ ಎಂದು ಇಬ್ರೇ ಭಾಷೆಯಲ್ಲಿ ಹೇಳುವ ವಾಣಿಯನ್ನು ಕೇಳಿದ. ಆಗ ಅವನು ಹೇಳ್ತಾನೆ, ಕರ್ತನೇ ನೀನು ಯಾರು? And he said, he heard the voice, I am Jesus whom you're persecuting me, whom you're persecuting. ಕೂಡ ಕೇಳಿ ಬರ್ತದೆ, ನೀನು ಹಿಂಸೆ ಪಡಿಸುತ್ತಿರುವ ಯೇಸುವೆ ನಾನು. So that experience, and then the thing that happened after that, he opened his eyes and he had a different experience after that. ಆ ನಂತರದಲ್ಲಿ ಅವನಿಗೆ ತನ್ನ ಕಣ್ಣುಗಳು ತೆರೆಯಲ್ಪಟ್ಟು ಬೇರೆ ರೀತಿಯಾದಂತಹ ಅನುಭವ ಉಂಟಾಗುತ್ತದೆ. And that is a place where we come to the portion of the scripture that we're going to read today. ಆ ಒಂದು ವಾಕ್ಯ ಭಾಗಕ್ಕೆ ನಾವು ಬಂದಿದ್ದೇವೆ, ಅದನ್ನ ನಾವೀಗ ಓದುತ್ತೇವೆ. You see there, verse 16, we'll read from 16. He says, but rise, Jesus says, but rise and stand upon your feet, for I have appeared to you for this purpose, to appoint you as a servant and witness to the things in which you have seen me, and to those in which I will appear to you. 16ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತ ಹೇಳುತ್ತಾನೆ, ನೀನು ಎದ್ದು ನಿಂತುಕೋ, ನಿನ್ನನ್ನು ನಾನು ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದ್ದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು. And delivering from your people and from the Gentiles to whom I am sending you. And in verse 18, this is the very important verse, to open their eyes so that they may turn from darkness to light and from the power of Satan to God, that they may receive forgiveness of sin and a place among those who are sanctified by faith in me. ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯ ಜನರ ಕೈಯೊಳಗಿಂದಲೂ ಬಿಡಿಸುವೆನು. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಂಧಕಾರದಿಂದ ದೇವರ ಕಡೆಗೆ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು, ಇಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಂದು ಪದ ಪ್ರಯೋಗ ನೋಡ್ತೇವೆ, ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ. So as Paul describes his conversion experience, when we come to chapter 26 and verse 18, we read there are 5 sides of Paul's conversion experience. ಪೌಲನು ರಕ್ಷಣೆ ಹೊಂದಿದ ನಂತರ 18ನೇ ವಚನದಲ್ಲಿ ಪೌಲನ ರಕ್ಷಣೆಯಲ್ಲಿ 5 ಭಾಗಗಳನ್ನ ಅಥವಾ 5 ವಿಧಗಳನ್ನ ನೋಡ್ತೇವೆ.
we read here, as I've just given the definition of conversion. Conversion is to be defined as turning away from sin, turning toward God. ಇಲ್ಲಿ ಮನಸ್ಸಾಂತರ ಎಂಬುದಾಗಿ ನಾವು ನೋಡುವಂತ ಸಮಯದಲ್ಲಿ ಅದರ ಒಂದು ಅರ್ಥ ವ್ಯಾಖ್ಯಾನ ಈ ರೀತಿಯಾಗಿದೆ. ಪಾಪದಿಂದ ತಿರುಗಿಕೊಂಡು ಕರ್ತನ ಬಳಿಗೆ ಬರುವಂತದ್ದು. Okay, so in verse 18 we see these are the 5 very important things that Paul explains about the conversion. ಆತನ ಮನಸ್ಸಾಂತರ ಕುರಿತಾಗಿ 18ನೇ ವಚನದಲ್ಲಿ 5 ಪ್ರಾಮುಖ್ಯವಾದಂತಹ ಅಂಶಗಳನ್ನು ಪೌಲನು ವಿವರಿಸುತ್ತಾನೆ. Here we see Paul tells the first one is open the eyes. ಇಲ್ಲಿ ನಾವು ನೋಡ್ತೇವೆ, ಮೊದಲನೇದಾಗಿ ಪೌಲನು ಹೇಳ್ತಾನೆ, ದೇವರು ಹೇಳ್ತಾನೆ, ಅವರ ಕಣ್ಣುಗಳನ್ನು ತೆರೆಸುವುದಕ್ಕೋಸ್ಕರವಾಗಿ. Then second is turned away from. ಮತ್ತು ಅವರ ಕಡೆಯಿಂದ ತಿರುಗಿಕೊಂಡು. And turned to. ಮತ್ತು ಕಡೆಗೆ ತಿರುಗಿಕೊಂಡು. And then the next thing that we read is forgiveness. He received forgiveness. ಮತ್ತು ನಾವು ನೋಡುವಂತ ಸಮಯದಲ್ಲಿ ಪಾಪ ಪರಿಹಾರವನ್ನು. And also inheritance. ಮತ್ತು ಹಕ್ಕನ್ನು. He received inheritance. ಅವನು ಹಕ್ಕನ್ನು ಹೊಂದುವಂತೆ. Okay. So we are going to see 3 aspects of conversion. ಮಾನಸಾಂತರದ 3 ಅಂಶಗಳನ್ನ ಅಥವಾ 3 ಮುಖಗಳನ್ನು ನಾವು ನೋಡ್ಲಿಕ್ಕೆ ಹೋಗ್ತೇವೆ. So meaning of conversion, ಮಾನಸಾಂತರದ ಅರ್ಥ, the origin of conversion, ಮಾನಸಾಂತರದ ಮೂಲ, and the result of conversion. ಮಾನಸಾಂತರದ ಫಲಿತಾಂಶ. So to be a credible Christian, we have to have this conversion experience. ಬೆಲೆಯುಳ್ಳಂತಹ ಅಥವಾ ಒಬ್ಬ ನಿಜವಾದಂತಹ ಕ್ರೈಸ್ತರಾಗುವುದಕ್ಕೋಸ್ಕರವಾಗಿ ಈ ಮಾನಸಾಂತರದ ಅನುಭವವನ್ನ ನಾವು ಹೊಂದಿರಬೇಕು. So what we are going to understand today is our credibility is rooted in the fact that we are genuinely converted or produce change. ನಮ್ಮ ಜೀವಿತದಲ್ಲಿ ನಾವು ನಿಜವಾಗಿ ಸಹ ಮಾನಸಾಂತರ ಅಥವಾ ಸತ್ಯವಾಗಿ ಮಾನಸಾಂತರ ಹೊಂದಿ ಅದರಲ್ಲಿ ನೆಲೆಗೊಂಡು ಅವು ನಮ್ಮಲ್ಲಿರುವಂತಹ ಜೀವಿತವನ್ನ ಬದಲಾಯಿಸುವಂತದ್ದು, ಬದಲಾವಣೆ ತೋರಿಸುವಂತದ್ದು. And here we understand that Paul is a living illustration to the message that he proclaims. ಪೌಲನು ತಾನು ಪ್ರಸ್ತುತಪಡಿಸಿದಂತಹ ಸಂದೇಶಕ್ಕೆ ಅವನು ಒಬ್ಬ ಜೈವಿಕವಾದಂತಹ ಅಥವಾ ಜೀವಿಸುವಂತಹ ಉದಾಹರಣೆಯಾಗಿದ್ದಾನೆ. Let me tell you that Paul's experience is very unique to himself. ಪೌಲನ ಅನುಭವ ಆತನಿಗೇನೆ ಅದೊಂದು ಅದ್ವಿತೀಯವಾದದ್ದಾಗಿದೆ. Every one of us have different experience of conversion. ಪ್ರತಿಯೊಬ್ಬರಿಗೂ ಸಹ ಮಾನಸಾಂತರದಲ್ಲಿ ಬೇರೆ ಬೇರೆ ಅನುಭವಗಳಿವೆ. But the foundation of the conversional truth is same to all. ಆದರೆ ಮಾನಸಾಂತರದ ಒಂದು ಅಸ್ಥಿವಾರದ ಅಥವಾ ಮೂಲಭೂತವಾದಂತಹ ಸತ್ಯಾಂಶ ಎಲ್ಲರಿಗೂ ಸಹ ಒಂದೇ ಆಗಿದೆ ಅಥವಾ ಒಂದೇ ರೀತಿಯಾಗಿದೆ. What conversion brings to a person is same to all individuals. That's what I'm trying to say. ಒಬ್ಬ ವ್ಯಕ್ತಿಗೆ ಆ ಒಂದು ಮಾನಸಾಂತರದಲ್ಲಿ ಏನಾಗ್ತದೋ ಏನ್ ತರ್ತದೋ ಅದೆಲ್ಲರಿಗೂ ಸಹ ಒಂದೇ ಆಗಿರುವಂತದ್ದಾಗಿದೆ. So dear ones, conversion means we understand from this portion we have to turn away from sin towards God. ನನ್ನ ಪ್ರಿಯರೇ, ಇಲ್ಲಿ ಮಾನಸಾಂತರ ಎಂಬುದಾಗಿ ನಾವು ನೋಡುವಾಗ ಪಾಪದ ಕಡೆಯಿಂದ ತಿರುಗಿಕೊಂಡು ದೇವರ ಕಡೆಗೆ ತಿರುಗುವುದು. Conversion is not simply a change of mind. It's not only the change of mind. ಮಾನಸಾಂತರ ಎಂಬುದಾಗಿ ನೋಡುವಾಗ ಅದು ಕೇವಲ ಒಂದು ಮನಸ್ಸಿನ ಬದಲಾವಣೆ ಮಾತ್ರವೇ ಅಲ್ಲ. It is a new relation. It tells about a new relationship that is established. ಸ್ಥಾಪಿಸಲ್ಪಟ್ಟಂತಹ ಹೊಸ ಸಂಬಂಧವನ್ನ ಅದು ತಿಳಿಸುವಂತದ್ದಾಗಿದೆ. Which means an active life that is made to move towards another direction.
ಅದರ ಅರ್ಥವೇನೆಂದ್ರೆ ಬೇರೆ ಕಡೆಗೆ ಅಥವಾ ಬೇರೆ ಮಾರ್ಗಕ್ಕೆ ಅಥವಾ ಬೇರೆ ಒಂದು ಕಡೆಗೆ ತಿರುಗುವುದಕ್ಕೆ ಇರುವಂತಹ ಒಂದು ಹೊಸ ಒಂದು ಮಾರ್ಗದರ್ಶನ. As you have been going through one way, you suddenly jumped 180 degree and you walk backward and you're moving towards another direction. ನಾವು ಒಂದು ಕಡೆಗೆ ಹೋಗ್ತಾ ಇದ್ರೆ ನಾವು ತಕ್ಷಣವೇ ಹಾರಿ 360 ಡಿಗ್ರಿಗಳ ಕಡೆಗೆ ತಿರುಗಿ ಇನ್ನೊಂದು ಕಡೆಗೆ ಇನ್ನೊಂದು ಅಥವಾ ಇನ್ನೊಂದು ಮಾರ್ಗಕ್ಕೆ ನಾವು ಹೋಗ್ತೇವೆ. So here we understand that the conversion means it's experiential. It brings a dynamic change in a person's life. ಮಾನಸಾಂತರ ಎಂಬುದಾಗಿ ನೋಡುವಾಗ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಒಂದು ಬಲವಾದಂತಹ ಒಂದು ಬದಲಾವಣೆಯನ್ನು ತರುವಂತದ್ದಾಗಿದೆ. Let me tell you this very importantly. Biblical truth of conversion is really a threat to the Christianity. ನಾನು ಬಹಳ ಸ್ಪಷ್ಟವಾಗಿ ಹೇಳುತ್ತೇನೆ, ದೇವರ ವಾಕ್ಯಕ್ಕನುಸಾರವಾದಂತಹ ಒಂದು ಮಾನಸಾಂತರ ಕ್ರೈಸ್ತರಿಗೆ ಒಂದು ಬೆದರಿಕೆ ಆಗಿದೆ. That means if you evaluate biblical conversion, the biblical truth of conversion, and apply into many Christians' life, we will be able to understand, or they will be able to at least understand whether they are a genuine or a biblical Christian or not. ಅದರ ಅರ್ಥವೇನೆಂದ್ರೆ ದೇವರ ವಾಕ್ಯಕ್ಕನುಸಾರವಾದಂತಹ ಸತ್ಯಾಂಶಗಳನ್ನ ನಮ್ಮ ಜೀವಿತದಲ್ಲಿ ಅಥವಾ ಇತರ ಜೀವಿತದಲ್ಲಿ ಅಳವಡಿಸುವಾಗ ಅಥವಾ ಅನ್ವಯಿಸುವಾಗ ಅರ್ಥವಾಗ್ತದೆ ಅವರು ನಿಜವಾದಂತಹ ಕ್ರೈಸ್ತರು ಅಲ್ಲವೋ ಎಂಬುದಾಗಿ. Let me just tell you that, with some examples. ನಾನು ಉದಾಹರಣೆಗಳೊಂದಿಗೆ ಅದನ್ನು ಹೇಳ್ತೇನೆ. Some good companies are there, like Nikki, and there are several good companies. So what people do is they make a fake product of the genuine company. I mean, genuine product. ಉದಾಹರಣೆಗೆ ನಾವು ಹೇಳುವಾಗ ಒಳ್ಳೊಳ್ಳೆಯ ಕಂಪನಿಗಳಿವೆ, ಒಂದು ವೇಳೆ ನಿಕ್ಕಿ, ಬೇರೆ ಬೇರೆ ರೀತಿಯ ಕಂಪನಿಗಳಿವೆ. ಆದ್ರೆ ಜನರು ಆ ಒಂದು ಒಳ್ಳೆ ಕಂಪನಿಯ ನಕಲನ್ನೇ ಒಂದು ವೇಳೆ ಅದಕ್ಕಿಂತ ಅಷ್ಟು ಒಳ್ಳೆಯ ಗುಣಮಟ್ಟದಲ್ಲದ ರೀತಿಯಲ್ಲಿ ಜನರು ಮಾಡುತ್ತಾರೆ. Like the phone we see Samsung, we most of them trust Samsung. ವಿಶೇಷವಾಗಿ ಫೋನ್ಗಳನ್ನು ನೋಡುವಾಗ ಸ್ಯಾಮ್ಸಂಗ್ ಅನ್ನ ಅನೇಕರು ಅದರಲ್ಲಿ ಭರವಸೆ ಇಡುತ್ತಾರೆ. But there are some people who take the name of Samsung and give a different name so that they can fake the product and sell. ಆದ್ರೆ ಕೆಲವು ಜನರು ಆ ಮೂಲವಾದಂತಹ ಅಥವಾ ಒರಿಜಿನಲ್ ಆದಂತಹ ಸ್ಯಾಮ್ಸಂಗ್ ಹೆಸರು ತೆಗೆದುಕೊಂಡು ಅದನ್ನ ನಕಲು ಮಾಡಿ ಅಥವಾ ಅದನ್ನ ಕೆಟ್ಟದಾಗಿ ಮಾಡಿ ಬೇರೆ ರೀತಿಯಲ್ಲಿ ಅದನ್ನು ಮಾರ್ಪಡಿಸಿ ಅವರು ಮಾರುವಂತರಾಗಿರುತ್ತಾರೆ. In the same way, in the biblical realm also we see that there are so many Christians who are just namesake Christians. ದೇವರ ವಾಕ್ಯಕ್ಕನುಸಾರವಾಗಿ ಸಹ ನಾವು ನೋಡುವಾಗ ಅನೇಕ ಕ್ರೈಸ್ತರೆಂಬುದಾಗಿ ಹೇಳಿಸಿಕೊಂಡವರಿದ್ದಾರೆ. ಅವರೆಲ್ಲರೂ ಸಹ ಒಂದು ರೀತಿಯಲ್ಲಿ ತಪ್ಪಾದಂತ ಅಥವಾ ಸುಳ್ಳಾದಂತ ಕ್ರೈಸ್ತರಾಗಿದ್ದಾರೆ. Let me just tell you that, with a very sad, reality is that some people who they feel that just coming to the church and sitting in the church make them feel that they are Christian. ಬಹಳ ವಿಷಾದನೀಯವಾಗಿ ನಾನು ಹೇಳುವಂತ ಮಾತೇನೆಂದ್ರೆ ಕೆಲವು ಜನರು ಸಭೆಗೆ ಬಂದು ಕೂತುಕೊಳ್ಳೋದ್ರಿಂದ ಅದು ಅವರನ್ನು ಕ್ರೈಸ್ತರನ್ನಾಗಿ ಮಾಡ್ತದೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ. They sing like Christians. ಅವರು ಕ್ರೈಸ್ತರ ಹಾಗೆ ಹಾಡ್ತಾರೆ. They do things Christians do so that others can feel, or they can feel that they are Christians. ಅವರು ಕ್ರೈಸ್ತರ ಹಾಗೆ ವರ್ತಿಸ್ತಾರೆ. ಆಗ ಬೇರೆಯವರು ಕ್ರೈಸ್ತರು ಈ ವ್ಯಕ್ತಿಗಳನ್ನು ಸಹ ನೋಡಿ ಕ್ರೈಸ್ತರೆಂಬುದಾಗಿ ಭಾವಿಸಬೇಕು. ಆ ರೀತಿಯಾಗಿ ಅವರು ವರ್ತಿಸುವಂತರಾಗಿರ್ತಾರೆ. There is another great danger that people believe is that if a person is born in Christian family, they are Christians. ಇನ್ನೊಂದು ರೀತಿಯಾದಂತ ಅಪಾಯ ಇದೆ. ಕೆಲವರು ಆಲೋಚಿಸ್ತಾರೆ ಒಬ್ಬ ವ್ಯಕ್ತಿ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರೆ ಅವರು ಕ್ರೈಸ್ತರಾಗುತ್ತಾರೆ ಎಂಬುದಾಗಿ. Look at Paul here. Paul was born in a very good family. ಇಲ್ಲಿ ಪೌಲನನ್ನು ನೋಡ್ರಿ, ಪೌಲನು ಒಂದು ಒಳ್ಳೆ ಕುಟುಂಬದಲ್ಲಿ ಜನಿಸಿದವನು. He was not a notorious sinner. ಆತನು ಬಹಳ ಭಯಂಕರವಾದಂತ ಒಬ್ಬ ಪಾಪಿ ಆಗಿರ್ಲಿಲ್ಲ. He was a self-righteous man. ಅವನೊಬ್ಬ ಸ್ವನೀತಿಯುಳ್ಳಂತಹ ಮನುಷ್ಯನಾಗಿದ್ದನು. But he tells that he converted
from that. ಆದ್ರೆ ಅವನು ಹೇಳ್ತಾನೆ ಅದರಿಂದ ಅವನು ಮಾನಸಾಂತರ ಹೊಂದಿದನು. He is converted person. ಅವನು ಮಾನಸಾಂತರ ಹೊಂದಿದಂತಹ ವ್ಯಕ್ತಿ. So we understand that a genuine Christian, from the life of Paul, conversion is very essential. ನಾವು ಅರ್ಥ ಮಾಡಿಕೊಳ್ತೇವೆ ಪೌಲನ ಜೀವಿತದ ಮುಖಾಂತರವಾಗಿ ಒಬ್ಬ ನೈಜ ಕ್ರೈಸ್ತನಿಗೆ ಅಥವಾ ಒಬ್ಬ ಯಥಾರ್ಥವಾದಂತಹ ಕ್ರೈಸ್ತನಿಗೆ ಮಾನಸಾಂತರ ಬಹಳ ಪ್ರಾಮುಖ್ಯ. What is conversion? What is the meaning of conversion? ಮಾನಸಾಂತರ ಅಥವಾ ರಕ್ಷಣೆ ಹೊಂದುವಂತದ್ದು ಅರ್ಥವೇನು? Conversion is turning away from sin. Turning away from sin. ಕನ್ವರ್ಷನ್ ಅಥವಾ ಮಾನಸಾಂತರ ಎಂಬುದಾಗಿ ನೋಡುವಾಗ ಪಾಪದ ಕಡೆಯಿಂದ ತಿರುಗುವಂತದ್ದು. So the first aspect of conversion is that the person should be able to turn away from sin. ಆ ಒಂದು ಮಾನಸಾಂತರದ ಮೊದಲನೆಯ ಘಟ್ಟವನ್ನು ನೋಡುವಾಗ ಒಬ್ಬ ವ್ಯಕ್ತಿ ಪಾಪದ ಕಡೆಯಿಂದ ದೂರಕ್ಕೆ ತಿರುಗಿಕೊಳ್ಳಬೇಕು. If you read Acts chapter 3 and verse 26, we read there, God sent him to bless you by turning every one of you from your wicked ways. ಅಪೊಸ್ತಲರ ಕೃತ್ಯ 3:26 ನೋಡ್ತೇವೆ, ಆತನ ಕಡೆಗೆ ಅಥವಾ ದೇವರ ಕಡೆಗೆ ತಿರುಗಿಕೊಳ್ಳುವಂತಹ ಪ್ರತಿಯೊಬ್ಬರನ್ನು ಸಹ ದೇವರು ಆಶೀರ್ವದಿಸುತ್ತಾನೆ. So you see there is turning away from the wicked ways. ಅಲ್ಲಿ ನಾವು ನೋಡ್ತೇವೆ ದುಷ್ಟ ಮಾರ್ಗಗಳಿಂದ ಪಾಪದ ಮಾರ್ಗಗಳಿಂದ ದೂರಕ್ಕೆ ತಿರುಗುವಂತದ್ದು. And we also see Paul says we preach the gospel that you should turn from the vain things. ಅಲ್ಲಿ ಪೌಲ್ ಹೇಳ್ತಾನೆ ಸುವಾರ್ತೆಯನ್ನು ಸಾರುವಂತದ್ದು ಯಾಕೆಂಬುದಾಗಿ ನೋಡುವಾಗ ನೀವು ವ್ಯರ್ಥವಾದಂತ ಕಾರ್ಯಗಳಿಂದ ತಿರುಗಿಕೊಳ್ಳಬೇಕು. Another portion that is very important that we have read today is Acts 26 and verse 18, the first part, to open their eyes so that they may turn from darkness and turn from the dominion of Satan. ಮತ್ತೆ ನಾವು ಈ ಭಾಗವನ್ನು ಈಗಾಗಲೇ ಓದಿದ್ದೇವೆ. 18 ನೋಡುತ್ತೆ, ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಂಧಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಎಂಬುದಾಗಿ ನೋಡ್ತೇವೆ. You see there, darkness and dominion of Satan, two aspects are written there. ಇಲ್ಲಿ ಎರಡು ಅಂಶಗಳು ಬರೆಯಲ್ಪಟ್ಟಿದೆ, ಕತ್ತಲೆಯಿಂದ ಮತ್ತು ಸೈತಾನನ ಅಂಧಕಾರದಿಂದ. That means before conversion we were in the darkness. ಅದರ ಅರ್ಥವೇನೆಂದ್ರೆ ನಾವು ಮಾನಸಾಂತರ ಹೊಂದುವುದಕ್ಕಿಂತ ಮುಂಚಿತವಾಗಿ ನಾವು ಕತ್ತಲೆಯಲ್ಲಿದ್ದೆವು. In order to be able to convert you have to turn from darkness, from the dominion of Satan even. ಆ ಮಾನಸಾಂತರ ಹೊಂದುವುದಕ್ಕೋಸ್ಕರವಾಗಿ ಕತ್ತಲೆಯಿಂದ ನೀವು ತಿರುಗಿಕೊಳ್ಳಬೇಕು ಮತ್ತು ಸೈತಾನನ ದೊರೆತನದಿಂದಲೂ ಸಹ ನೀವು ತಿರುಗಿಕೊಳ್ಳಬೇಕು. And this is the aspect that we have to understand, turning away from sin. ಈ ಒಂದು ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಪಾಪದ ಕಡೆಯಿಂದ ನಾವು ತಿರುಗಿಕೊಳ್ಳಬೇಕು. And not only that, as we move, there are several other passages which tell about conversion. ಅಷ್ಟು ಮಾತ್ರವೇ ಅಲ್ಲ, ಈ ಮಾನಸಾಂತರದ ಕುರಿತಾಗಿ ಇನ್ನು ಅನೇಕ ವಾಕ್ಯ ಭಾಗಗಳು ಸಹ ನಮಗೆ ಹೇಳುವಂತವಾಗಿದೆ. In 1 Thessalonians chapter 1 verse 9, we read how you turned from the idols. 1 ಥೆಸಲೋನಿಕ 1:9 ನೋಡ್ತೇವೆ, ನೀವು ವಿಗ್ರಹಗಳಿಂದ ಹೇಗೆ ತಿರುಗಿಕೊಂಡ್ರಿ ಎಂಬುದಾಗಿ. And not only that, in Isaiah also we read 55 and verse 7, let the wicked forsake his ways and let him turn to the Lord. ಯೆಶಾಯನ ಗ್ರಂಥ 55:7 ಸಹ ನಾವು ನೋಡ್ತೇವೆ, ದುಷ್ಟನು ತನ್ನ ದುಷ್ಟತನದಿಂದ ಕರ್ತನ ಕಡೆಗೆ ಯೆಹೋವನ ಕಡೆಗೆ ತಿರುಗಿಕೊಳ್ಳಲಿ. So conversion involves turning away from the wicked ways, the dominion of Satan, the darkness, the sin, the wicked practices. ಮಾನಸಾಂತರವು ಕತ್ತಲೆಯಿಂದ ತಿರುಗಿಕೊಳ್ಳುವಂಥದ್ದು, ಪಾಪದಿಂದ ತಿರುಗಿಕೊಳ್ಳುವಂಥದ್ದು ಮತ್ತು ಒಂಥರ ದುಷ್ಟ ಕಾರ್ಯಗಳಿಂದ ತಿರುಗಿಕೊಳ್ಳುವಂಥದ್ದನ್ನ ಒಳಗೊಂಡಿದೆ. Dear ones, did you see that? Did you see that? Paul explains, Paul tells that he is
he's convicted of the conversion, the mission that is given by God, Jesus Christ, to be able to turn away from sin, turn away from darkness, turn away from dominion of sin to God. ಪ್ರಿಯರೇ, ಪೌಲನಿಗೆ ಕರ್ತನಾದ ಯೇಸು ಕ್ರಿಸ್ತನಿಂದ ಕೊಡಲ್ಪಟ್ಟಂತಹ ನಿಯೋಗವನ್ನ ಆತನು ತಿಳಿಸುತ್ತಾ ಇದ್ದಾನೆ. ಆತನು ಅದನ್ನು ಮಾಡಿದ್ದಾನೆ. ಆತನು ಒಂದು ಪಾಪದ ಅಂಧಕಾರದಿಂದ ತೆಗೆದುಕೊಳ್ಳಬೇಕು, ಕತ್ತಲೊಳಗಿಂದ ತೆಗೆದುಕೊಳ್ಳಬೇಕು, ಸೈತಾನ ದೊರೆತನದಿಂದ ತೆಗೆದುಕೊಳ್ಳಬೇಕೆಂಬ ಸಂದೇಶವನ್ನ ಅವನು ಸಾರುತ್ತಾ ಇದ್ದಾನೆ. Since Paul was able to experience this in his life, he says, God has given him this aspect of opening the eyes of other people to be able to see their sin, and they should be able to turn away from those evil ways. ಅವರು ತಮ್ಮ ದುಷ್ಟ ಮಾರ್ಗಗಳಿಂದ ತಿರುಗಿಕೊಳ್ಳೋದಕ್ಕೋಸ್ಕರವಾಗಿ ಅವರ ಕಣ್ಣುಗಳನ್ನು ತೆರೆಯುವಂತೆ, ಅವರು ದೇವರನ್ನು ನೋಡಲಿಕ್ಕಾಗುವಂತೆ ಇರಬೇಕೆಂಬುದಾಗಿ ಪೌಲ್ ಹೇಳ್ತಾ ಇದ್ದಾನೆ. And as we continue to look at the meaning of the conversion, it is not only turning away from sin, it is turning towards God. ಆ ಒಂದು ಮಾನಸಾಂತರದ ಕುರಿತಾಗಿರುವಂತಹ ಅರ್ಥ ವಿವರಣೆಯನ್ನ ನಾವು ನೋಡುವಂತಹ ಸಮಯದಲ್ಲಿ ಕೇವಲ ಅದು ಪಾಪದಿಂದ ತಿರುಗುವಂತದ್ದು ಮಾತ್ರವೇ ಅಲ್ಲ, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. So you have two aspects, turning away from, and then you have to move in a different direction, that is towards God. ಎರಡು ವಿಷಯಗಳನ್ನ ಅಥವಾ ಎರಡು ಅಂಶಗಳನ್ನ ಈ ಭಾಗದಲ್ಲಿ ನೋಡ್ತೇವೆ. ಪಾಪದಿಂದ ತಿರುಗುವಂತದ್ದು ಮತ್ತು ದೇವರ ಕಡೆಗೆ ತಿರುಗಿಕೊಳ್ಳುವಂತದ್ದು. So we understand ರೀತಿಯಾದಂತಹ ಒಂದು ದಿಕ್ಕುಗಳನ್ನು ನೋಡ್ತೇವೆ. So we understand here in the portion that we have read, also turning towards God. ನಾವು ಓದಿದಂತಹ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ದೇವರ ಕಡೆಗೆ ತಿರುಗಿಕೊಳ್ಳುವುದು. We read the portion, the scripture, the scriptural portions are given there. Acts chapter 9 and verse 35 we read, and all who lived in Lydda and Sharon saw him and they turned to the Lord. ಅಪೊಸ್ತಲಕೃತ್ಯ 9:35 ನೋಡ್ತೇವೆ, ಯಾರೆಲ್ಲ ಆ ರೀತಿಯಾಗಿದ್ರು ಅವರೆಲ್ಲರೂ ಸಹ ದೇವರ ಕಡೆಗೆ ತಿರುಗಿಕೊಂಡರು. Acts chapter 11 verse 21 we read, a large number believed and they turned to the Lord. 11ನೇ ಅಧ್ಯಾಯ 35 ನೋಡ್ತೇವೆ, ಆ ಒಂದು ದೊಡ್ಡ ಸಮೂಹದವರು ದೇವರ ಕಡೆಗೆ ತಿರುಗಿಕೊಂಡರು. So that is what we see there. A large number of people understood about God and they turned to the Lord. ಅಲ್ಲಿ ನಾವು ನೋಡುವಂತ ಸಮಯದಲ್ಲಿ ದೊಡ್ಡ ಸಮೂಹವುಳ್ಳಂತಹ ಜನರು ಅದನ್ನ ಅರ್ಥ ಮಾಡಿಕೊಂಡು ಅವರು ದೇವರ ಕಡೆಗೆ ತಿರುಗಿಕೊಂಡರು. And you see a very important portion of scripture, Acts chapter 14 and verse 15, we preach the gospel to you in order that you should turn from these vain things to a living God, a living God. Very important there. ಅಪೊಸ್ತಲಕೃತ್ಯ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನಾವು ಈ ಸುವಾರ್ತೆ ನಿಮಗೆ ಸಾರುವಂತದ್ದು ಯಾಕೆ ಅಂದ್ರೆ, ನೀವು ನಿಮ್ಮ ವ್ಯಕ್ತವಾದ ಕಾರ್ಯಗಳಿಂದ ತಿರುಗಿಕೊಂಡು ನಿಜವಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. That means ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಉದ್ದೇಶದಿಂದ ಸಾರ್ಥ ಎಂಬುದಾಗಿ ಹೇಳ್ತಾರೆ. Prior to our conversion, we were doing the vain things, the wicked things, and we are leaving all those behind, and then we are turning towards the living God. ನಾವು ನಮ್ಮ ರಕ್ಷಣೆಗೆ ಮುಂಚಿತವಾಗಿ ಎಲ್ಲಾ ವ್ಯರ್ಥ ಕ್ರಿಯೆಗಳನ್ನು ಮಾಡ್ತಾ ಇದ್ವಿ, ಆದ್ರೆ ಈಗ ಆ ವ್ಯರ್ಥ ಕಾರ್ಯಗಳಿಂದ ತಿರುಗಿಕೊಂಡು ಆ ನಿಜವಾದ ದೇವರ ಕಡೆಗೆ ನಾವು ತಿರುಗಿಕೊಳ್ಳುತ್ತೇವೆ. So we understand that sitting in a church doesn't make a person Christian. ಅರ್ಥ ಮಾಡಿಕೊಳ್ಳುವಂತ ವಿಷಯವೇನೆಂದ್ರೆ, ಸಭೆಯಲ್ಲಿ ಕೂತ್ಕೊಳ್ಳುವಂತ ವ್ಯಕ್ತಿಯನ್ನ ಎಂದಿಗೂ ಸಹ ಕ್ರೈಸ್ತರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. Being born into a Christian family doesn't make him a Christian. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿಯನ್ನು ಕ್ರೈಸ್ತನನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. Acts chapter 15 and verse 19 we read, it is my judgment that we do not trouble those who are turning to God from among the Gentiles. ಅಪೊಸ್ತಲಕೃತ್ಯ 15ನೇ ಅಧ್ಯಾಯ 19 ನೋಡ್ತೇವೆ, ಅನ್ಯರೊಳಗಿಂದ ದೇವರ ಕಡೆಗೆ ತಿರುಗಿಕೊಳ್ಳುವಂತವರನ್ನ ನಾವೆಂದಿಗೂ ಸಹ ಹಿಂಸೆ ಪಡಿಸುವುದಿಲ್ಲ. And the portion that we have read today, Acts chapter 26 and verse 18, the second part, to open their eyes so that they may turn from darkness, you see, to light, and from dominion of Satan to God. ಓದಿದಂತಹ ಒಂದು ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನ ಅಂಧಕಾರದಿಂದ ದೇವರ ಕಡೆಗೂ
ತಿರುಗಿಕೊಂಡು, ಮತ್ತು ನಾವು ನೋಡುವಂತ ಸಮಯದಲ್ಲಿ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ. And if you read in verse 20, Acts chapter 26 and verse 20, it is written there that they should repent and turn to God. 26ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ತೇವೆ, ನಾವು ನೋಡುವಂತ ಸಮಯದಲ್ಲಿ ಅಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ಮಾನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿದೆನು. So you have to turn towards God. ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. In 1 Thessalonians 1 verse 9 also we read, you turned to God. 1 ಥೆಸಲೋನಿಕ 1:9 ಸಹ ನಾವು ನೋಡ್ತೇವೆ, ನೀವು ದೇವರ ಕಡೆಗೆ ತಿರುಗಿಕೊಂಡಿರಿ. In Isaiah 55, the portion that you have already read, verse 7, let the wicked forsake his ways and let him turn to the Lord. ಯೆಶಾಯ 55:7 ವಚನದಲ್ಲಿ ನಾವು ಈಗಾಗಲೇ ಓದಿದ್ದೇವೆ, ದುಷ್ಟನು ತನ್ನ ದುಷ್ಟತನದಿಂದ ದೇವರ ಕಡೆಗೆ ತಿರುಗಿಕೊಳ್ಳಲಿ. So we also understand that, conversion means the repentance and all those things are included in it. It seems that he also have to confess his sin and he has to turn to the Lord. ಮಾನಸಾಂತರ ಅಂದ್ರೆ ಆತನು ತನ್ನ ಎಲ್ಲಾ ವಿಷಯಗಳಿಂದ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಮತ್ತು ಆತನ ತನ್ನ ಪಾಪಗಳನ್ನ ಒಪ್ಪಿಕೊಂಡು ಅವು ಅರಿಕೆ ಮಾಡಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. So you see there, a person realizes about his sin. ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿಯು ತನ್ನ ಪಾಪಗಳನ್ನ ಗುರುತಿಸಿಕೊಂಡು and he repents of his sin, ಮತ್ತು ಅವನ ತನ್ನ ಪಾಪಗಳ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟು, and then in faith he turns to the Lord. ನಂಬಿಕೆಯಿಂದ ಆತನ ದೇವರ ಕಡೆಗೆ ತಿರುಗಿಕೊಳ್ಳುತ್ತಾನೆ. So what is that? In both aspect we understand turning away from and turning towards God. Two things are very important: repentance and faith. ಎರಡು ವಿಷಯಗಳನ್ನು ನಾವು ನೋಡ್ತೇವೆ. ಒಂದು ಕಡೆಯಿಂದ ತಿರುಗಿಕೊಳ್ಳೋದು, ದುಷ್ಟ ಪಾಪದಿಂದ ತಿರುಗಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ಮತ್ತು ಅವರು ನಂಬಿಕೆಯಿಂದ ಅವರು ತಿರುಗಿಕೊಳ್ಳಬೇಕು. So what is a genuine what is conversion? We understand that conversion means turning away from sin and turning towards God. ನಮಗೆ ಅರ್ಥವಾಯ್ತು ಈ ಒಂದು ಮಾನಸಾಂತರ ಏನೆಂಬುದಾಗಿ ನೋಡುವಾಗ, ಆ ಒಂದು ಪಾಪದಿಂದ ತಿರುಗಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು. So to be able to understand that a person is a credible Christian, we should be able to understand that person should have turned away from sin, he should have turned to God. ಒಬ್ಬ ನಿಜವಾದಂತಹ ಒಬ್ಬ ಮಾನ್ಯವಾದಂತಹ ಕ್ರೈಸ್ತನು ಪಾಪದಿಂದ ತಿರುಗಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ನಾವು ಅರ್ಥ ಮಾಡಿಕೊಂಡೆವು. Now we are going to see the second thing. We have been looking at the meaning of conversion. Now we will see the origin of conversion. ನಾವಿಷ್ಟು ತನಕ ಆ ಒಂದು ಮಾನಸಾಂತರದ ಅರ್ಥ ಏನೆಂಬುದಾಗಿ ನಾವು ನೋಡ್ತಾ ಬಂದ್ವಿ. ಈಗ ನಾವು ನಿಜವಾಗಿ ಸಹ ಮಾನಸಾಂತರದ ಮೂಲ ಏನೆಂಬುದಾಗಿ ನೋಡೋಣ. So you see there, conversion is properly, it is an act of man. ಮಾನಸಾಂತರ ಎನ್ನುವಂಥದ್ದು ಸಾಮಾನ್ಯವಾಗಿ ಅದು ಮನುಷ್ಯನ ಒಂದು ಕೃತ್ಯ. And also it has true origin in God. That means God is a person who is bringing that change in that person. ಹಾಗೆಯೇ ಅದು ದೇವರಿಂದಲೇ ಆಗುವಂತದ್ದಾಗಿದೆ. ದೇವರು ತಾನೇ ಒಬ್ಬ ವ್ಯಕ್ತಿಯಲ್ಲಿ ಮಾನಸಾಂತರವನ್ನ ಹುಟ್ಟಿಸುವಂತವನಾಗಿದ್ದಾನೆ. Faith and repentance, it has properly, it is the act of man. That is also. ನಂಬಿಕೆ ಮತ್ತು ಮಾನಸಾಂತರ ಇವೆಲ್ಲವೂ ಸಹ ಮನುಷ್ಯನ ಕೃತ್ಯಗಳೇ ಆಗಿವೆ. In the same way, these all things has its origin, true origin in God. ಆದ್ರೆ ಇವೆಲ್ಲಕ್ಕೂ ಸಹ ನಿಜವಾಗಿ ಮೂಲವಾಗಿ ದೇವರಿಂದಲೇ ಬರುವಂತದ್ದಾಗಿದೆ. We have two passages to prove that. Luke chapter 1 verse 16 we read about John the Baptist. ಲೂಕನ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನ, ಎರಡು ವಾಕ್ಯ ಭಾಗಗಳಿವೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಸ್ಥಾನಿಕನಾದ ಯೋಹಾನ ಹೇಳ್ತಾನೆ. Luke chapter 1 verse 16 we read. ಲೂಕನ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಓದ್ತೇವೆ. Please read it in Kannada. ಲೂಕನ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನದಲ್ಲಿ, ಓಕೆ, 1 ಮಿನಿಟ್. ಇಸ್ರಾಯೇಲರಲ್ಲಿ
ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ. So you see there, it tells about John the Baptist. It is written there, he will turn many of his children of Israel to the Lord their God. ಇಲ್ಲಿ ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. So you see there, John the Baptist had this power through the Holy Spirit to be able to give the conversion, or to be able to make them understand, to be able to turn or convert to the Lord. ಇಲ್ಲಿ ಸ್ನಾನಿಕನಾದಂತ ಯೋಹಾನನಿಗೆ ದೇವರಿಂದ ಒಂದು ವಿಶೇಷವಾದಂತಹ ಒಂದು ವರ ಪಡಲ್ಪಟ್ಟಿತ್ತು. ಅವರನ್ನು ದೇವರ ಕಡೆಗೆ ತಿರುಗಿಸುವಂತ, ಅವರಿಗೆ ಆ ಒಂದು ದೇವರ ವಿಷಯವಾಗಿ ಹೇಳುವಂತ, ಮತ್ತು ಅವರಿಗೆ ಆ ಒಂದು ಮಾನಸಾಂತರದ ಕುರಿತಾಗಿ ಹೇಳುವಂತಹ ಒಂದು ವಿಷಯವು ಕೊಡಲ್ಪಟ್ಟಿತ್ತು. That means here we understand that man, John the Baptist, human, he himself is able to bring the conversion in the life of people. ಸ್ನಾನಿಕನಾದಂತ ಯೋಹಾನನು ಮನುಷ್ಯನಾಗಿದ್ದರೂ ಸಹ ಜನರ ಮನಸ್ಸುಗಳಲ್ಲಿ ಮಾನಸಾಂತರವನ್ನು ಹೊಂದಿಸುವಂತಹ ಒಂದು ಸಾಮರ್ಥ್ಯ ಅವನಿಗೆ ಕೊಡಲ್ಪಟ್ಟಿತ್ತು. And another passage that is in Jeremiah chapter 31 and verse 18, we read, "Bring me back that I may be restored." ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡ್ತೇವೆ, ನನ್ನ ಕಡೆಗೆ ಕೊಡಿರಿ, ನಾನು ಅದನ್ನ ಪುನಃಸ್ಥಾಪಿಸುತ್ತೇನೆ. It means convert me so that I may be converted. That means he is asking God, please convert me. ಅದರ ಅರ್ಥವೇನೆಂದ್ರೆ, ಅವನು ದೇವರನ್ನು ಕೇಳ್ತಾ ಇದ್ದಾನೆ, ದಯಮಾಡಿ ನನ್ನಲ್ಲಿ ಮಾನಸಾಂತರ ಹುಟ್ಟಿಸು. So we understand that it is also the work of God. ನಮಗೆ ಅರ್ಥವಾಗ್ತದೆ, ಅದು ದೇವರ ಕೆಲಸವೇ. So new life is implanted by God, and we also, a part of that, we accept and we turn away from and turn toward God. ಆ ಹೊಸ ಜೀವಿತ ಎನ್ನುವಂಥದ್ದನ್ನ ನಮ್ಮಲ್ಲಿ ಆತನು ಬೇರೂರುವಂತೆ ಮಾಡಿದ್ದಾನೆ. ನಮ್ಮ ಪಾತ್ರವು ಸಹ ದೇವರ ಕಡೆಗೆ ತಿರುಗಿಕೊಂಡು ಮಾನಸಾಂತರ ಹೊಂದುವಂತದ್ದಾಗಿದೆ. So you have divine and human aspect, active and passive aspect of conversion. ನಮಗೆ ಮಾನಸಾಂತರದ ಕುರಿತಾದಂತಹ ಒಂದು ದೈವಿಕ ಕೃತ್ಯ ಇದೆ, ಮತ್ತು ಆಕ್ಟಿವ್ ಮತ್ತು ಪ್ಯಾಸಿವ್ ಆದಂತಹ ಒಂದು ವಿಷಯಗಳನ್ನು ಸಹ ನಾವಿಲ್ಲಿ ನೋಡ್ತೇವೆ. So where does the conversion origin? It's an act of man. It origins in God. ಈ ಒಂದು ಮಾನಸಾಂತರದ ಮೂಲ ಎಲ್ಲಿದೆ ಎಂಬುದಾಗಿ ನೋಡುವಾಗ ಮನುಷ್ಯನು ಸಹ ಆ ವಿಷಯದಲ್ಲಿ ವರ್ತಿಸುತ್ತಾನೆ, ಮತ್ತು ಆ ಮೂಲ ಬರುವಂತದ್ದು ದೇವರಿಂದ ತಾನೇ. And now we come to the third aspect of conversion. ಈಗ ಆ ಒಂದು ಮಾನಸಾಂತರದ ಮೂರನೆಯ ಒಂದು ಅಂಶಕ್ಕೆ ನಾವು ಬರ್ತೇವೆ. The result of conversion. ಮಾನಸಾಂತರದ ಫಲಿತಾಂಶ. See, when a person is converted, he genuinely converted, these are the things that are going to happen to him, or these are the things that are true to him. ಒಬ್ಬ ವ್ಯಕ್ತಿಯು ನಿಜವಾಗಿ ಸಹ ಮಾನಸಾಂತರ ಹೊಂದಿದಂತ ಸಮಯದಲ್ಲಿ ಈ ವಿಷಯಗಳು ಅವನ ಜೀವಿತದಲ್ಲಿ ನಿಜವಾಗಿ ಸಹ ನಡೆಯುವಂತಾಗಿದೆ. The first thing is expiation or removal of sin. ಮೊದಲನೇ ಒಂದು ಸಂಗತಿ ಪಾಪವನ್ನು ತೆಗೆದು ಹಾಕಲ್ಪಡುವಂತದ್ದು. Acts chapter 3 and verse 19 we read, "Repent therefore and return that your sins may be wiped away." ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 19ನೇ ವಚನ ನೋಡ್ತೇವೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಆಗ ನಿಮ್ಮ ಪಾಪಗಳು ಸಂಪೂರ್ಣವಾಗಿ ತೆಗೆದು ಹಾಕಲ್ಪಡುತ್ತವೆ. So what is the result of conversion? We understand that our sins are forgiven. ಆ ಒಂದು ಮಾನಸಾಂತರದ ಒಂದು ಫಲಿತಾಂಶ ಏನೆಂದ್ರೆ, ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ. Removed, our sins are removed. ನಮ್ಮ ಪಾಪಗಳು ತೆಗೆಯಲ್ಪಡುತ್ತವೆ. And the second aspect of result of conversion is forgiveness and inheritance. ಮತ್ತು ಮಾನಸಾಂತರದ ಎರಡನೇ ಒಂದು ದೃಷ್ಟಿಕೋನ ಅಥವಾ ಎರಡನೇ ಒಂದು ವಿಷಯ ಕ್ಷಮಾಪಣೆ ಮತ್ತು ಆ ಒಂದು ಹಕ್ಕು. The portion that we have read, Acts 26 verse 18, we read, "Turn away from darkness to light, in order that they may receive forgiveness of sins
and inheritance among those who sanctified by faith in me. 18ನೇ ವಚನದಲ್ಲಿ ನೋಡ್ತೇವೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ ಮತ್ತು ನಿಮಗೆ ಒಂದು ಬಾಧ್ಯತೆಯು ಸಿಕ್ಕುವಂತದ್ದಾಗಿದೆ. So you receive the forgiveness of sin, and what happens? You get an inheritance. ನೀವು ಏನಾಗ್ತದೆ, ನೀವು ಪಾಪದಿಂದ ನಿಮಗೆ ಕ್ಷಮಾಪಣೆ ಸಿಗ್ತದೆ, ನಂತರ ನಿಮಗೆ ಪರಲೋಕದ ಬಾಧ್ಯತೆ ಸಿಕ್ಕುವಂತದ್ದಾಗಿದೆ. You know, there are a lot of false idea of conversion that we see. You know, when a person is converted, you know, falsely a person is converted, like by looking at the material things, and they just look at all these material things and come to God, and they say that, okay, you get all the material blessings when you come to the Lord. ಅನೇಕ ಸಾರಿ ಒಂದು ಸುಳ್ಳಾದಂತಹ ವಿಷಯಗಳನ್ನು ಸಹ ನಾವು ನೋಡ್ತೇವೆ. ಒಬ್ಬ ವ್ಯಕ್ತಿ ಮಾನಸಾಂತರ ಹೊಂದಿದಾಗ ಅಥವಾ ರಕ್ಷಣೆ ಹೊಂದಿದಂತಹ ಸಮಯದಲ್ಲಿ ಅನೇಕ ರೀತಿಯಾದಂತಹ ಭೌಮಿಕವಾದಂತಹ ಆಶೀರ್ವಾದಗಳು ನಿಮ್ಗೆ ಸಿಗ್ತವೆ. ಈ ರಕ್ಷಣೆ ಹೊಂದಿದ್ರೆ ನಿಮ್ಗೆ ಅನೇಕ ಭೌಮಿಕ ಆಶೀರ್ವಾದಗಳು ಸಿಗ್ತವೆ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಈ ರೀತಿಯಾದಂತಹ ಸುಳ್ಳಾದಂತಹ ಒಂದು ವಿಷಯಗಳನ್ನ ಸಹ ನಾವು ನೋಡ್ತೇವೆ. Even some others, they insist that when you come to Christianity, your health will be improved. ಅನೇಕರು ಈ ರೀತಿಯಾಗಿ ಹೇಳ್ತಾರೆ, ಇನ್ನು ಕ್ರೈಸ್ತತ್ವಕ್ಕೆ ಬಂದ್ರೆ ನಿನ್ನ ಆರೋಗ್ಯ ಅಭಿವೃದ್ಧಿ ಆಗ್ತದೆ. So these are just like health and wealth and prosperity. ಇದು ಆರೋಗ್ಯ ಮತ್ತು ಐಶ್ವರ್ಯ ಮತ್ತು ಅಭಿವೃದ್ಧಿ. And that is what they understand about the result of conversion. ಅದನ್ನೇ ಅವರು ಮಾನಸಾಂತರದ ಫಲಿತಾಂಶವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. So the result of conversion is not just to be able to get the health right, and your blessing, you're going to get material blessing, so much money is going to come upon you, and these are not the result of conversion. ಆದ್ರೆ ನೀವು ರಕ್ಷಣೆ ಹೊಂದಿದಾಗ ನಿಮ್ಗೆ ಬಹಳ ಆರೋಗ್ಯ ಬರ್ತದೆ, ಐಶ್ವರ್ಯ ಬರ್ತದೆ, ಅನೇಕ ರೀತಿಯಾದಂತಹ ಭೌಮಿಕವಾದಂತಹ ಆಶೀರ್ವಾದಗಳು ಬರ್ತವೆ. ಇದಲ್ಲ ಒಂದು ಮಾನಸಾಂತರದ ಫಲಿತಾಂಶ ಅಂದ್ರೆ. These some people are promising too much that Bible has not said. ಕೆಲವು ಜನರು ಬಹಳಷ್ಟು ವಾಗ್ದಾನ ಮಾಡ್ತಾರೆ, ಆದ್ರೆ ಅದರ ಕುರಿತಾಗಿ ಸತ್ಯವೇದ ಏನು ಸಹ ಹೇಳಿಲ್ಲ. When you look at the life of Paul, Paul did not experience all the material blessings. In fact, what happened to him? He was in more trouble when he was converted to the Christianity. ಅಪೊಸ್ತಲನಾದ ಪೌಲನ ಜೀವಿತವನ್ನು ನೋಡುವಾಗ ಅಪೊಸ್ತಲನಾದ ಪೌಲನಿಗೆ ಯಾವುದೇ ರೀತಿಯಾದ ಭೌಮಿಕವಾದಂತಹ ಆಶೀರ್ವಾದಗಳು ಸಿಕ್ಕಿಲ್ಲ. ಆದ್ರೆ ಅವನು ಇನ್ನೂ ಹೆಚ್ಚೆಚ್ಚಾಗಿ ಅನೇಕ ಕಷ್ಟಗಳನ್ನೇ ಆತನ ಹಾದು ಹೋಗ್ಬೇಕಾಯ್ತು. Before conversion, Paul was persecuting others. After conversion, Paul was being persecuted. Do you understand the difference there? ಆತನು ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ಪೌಲನು ಇತರರನ್ನ ಹಿಂಸೆ ಪಡಿಸ್ತಾ ಇದ್ದನು. ಅದು ರಕ್ಷಣೆ ಹೊಂದಿದ ನಂತರ ಪೌಲನು ಹಿಂಸಿಸಲ್ಪಟ್ಟನು. ಆ ಒಂದು ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ತದಾ? That is a difference. When he came to Christianity, when he was converted, he was able to endure the trials for Jesus Christ. ಅದೇ ಒಂದು ವ್ಯತ್ಯಾಸ. ಅವನು ರಕ್ಷಣೆ ಹೊಂದಿದ ನಂತರ ಅಥವಾ ಮಾನಸಾಂತರ ಹೊಂದಿದ ನಂತರ ಯೇಸು ಕ್ರಿಸ್ತನಿಗೋಸ್ಕರವಾಗಿ ಎಂಥ ರೀತಿಯಾದಂತಹ ಹಿಂಸೆಗಳನ್ನ ಕಷ್ಟಗಳನ್ನು ಬೇಕಾದ್ರೂ ಸಹ ತಾಳಿಕೊಳ್ಳಿಕ್ಕೆ ಅದರಿಗೆ ಮನಸ್ಸಿದೆ. So when Bible tells about inheritance, it is not about the things, the blessings, the material things that God is going to give you and pour upon you when you just believe in the Lord Jesus Christ. ಬಾಧ್ಯತೆ ಎಂಬುದಾಗಿ ದೇವರ ವಾಕ್ಯ ಹೇಳುವಾಗ, ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ಕಂಡುಕೊಂಡ ನಂತರ ಅನೇಕ ರೀತಿಯಂತ ಭೌಮಿಕವಾದ ಆಶೀರ್ವಾದಗಳು ಎಲ್ಲವೂ ಸಿಗ್ತದೆ ಎಂಬುದಾಗಿ ಅರ್ಥವಲ್ಲ. This inheritance is something that is awaiting us in the eternity. ಈ ಒಂದು ಬಾಧ್ಯತೆ ಅನ್ನುವಂಥದ್ದು ನಮಗೆ ನಿತ್ಯತ್ವದಲ್ಲಿ ಅದು ಕಾಯುತ್ತಾ ಇದೆ. So what is the result of conversion? Result of conversion is expiation of sin, removal of sin, wiping away of sin. ಆ ಒಂದು ಮಾನಸಾಂತರದ ಫಲಿತಾಂಶ ಏನು ನೋಡುವಾಗ ಪಾಪವನ್ನು ತೆಗೆದು ಹಾಕುವಂಥದ್ದು, ಪಾಪವನ್ನು ಕ್ಷಮಿಸುವಂಥದ್ದು, ಪಾಪವನ್ನ ಇಲ್ಲದಂತಾಗಿ ಮಾಡುವಂಥದ್ದಾಗಿದೆ. The second aspect of conversion, the second result of conversion we have seen is that he receives the forgiveness and an inheritance. ಎರಡನೇ ಒಂದು ವಿಷಯವನ್ನು ನೋಡುವಾಗ ಅವನು ಕ್ಷಮಾಪಣೆಯನ್ನು ಪಡೆದುಕೊಳ್ತಾನೆ ಮತ್ತು ಬಾಧ್ಯತೆಯನ್ನು ಪಡೆದುಕೊಳ್ಳುತ್ತಾನೆ.
And the third aspect, the result of conversion, we understand, is spiritual illumination. ಮತ್ತು ಮೂರನೇದಾಗಿ ಒಂದು ಮಾನಸಾಂತರದ ಫಲಿತಾಂಶ ಎಂಬುದಾಗಿ ನೋಡುವಾಗ ಆತ್ಮೀಕವಾದಂತಹ ಬೆಳಗಿಸುವಿಕೆ. What is the meaning of that? What is the meaning of that? Before, we did not understand certain things, but when a man turns to the Lord, the veil is taken away. Now he is able to understand scripture. He is able to clearly understand the scriptural things. ನಾವು ಕೆಲವು ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡಂತ ಸಮಯದಲ್ಲಿ ಆ ಪರದೆ ತೆರೆಯಲ್ಪಡುತ್ತದೆ. ಆಗ ಆತನು ದೇವರ ವಿಷಯವಾಗಿರುವಂತಹ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾನೆ. There is an illumination, a heart's illumination is going to happen so that we are able to have or able to understand the spiritual things. ನಮಗೆ ಆ ಒಂದು ಹೃದಯದಲ್ಲಿ ಬೆಳಗಿಸುವಿಕೆ ಪ್ರಾರಂಭವಾದಾಗ ನಾವು ಆ ಒಂದು ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುತ್ತೇವೆ. And that is the reason why even an unlearned, unschooled person is able to understand the spiritual things of God. ಕಲಿಯದೇ ಇರುವಂತಹ ವ್ಯಕ್ತಿಯು, ಶಾಲೆಗೆ ಹೋಗದೇ ಇರುವಂತಹ ವ್ಯಕ್ತಿ ಆದ್ರೂ ಸಹ ಅವನು ಆತ್ಮೀಕ ಸತ್ಯಾಂಶಗಳನ್ನು ಕಲಿತಾನೆ ಅಥವಾ ಅರ್ಥ ಮಾಡಿಕೊಳ್ಳುತ್ತಾನೆ. To be able to understand the spiritual things, it is not something that just you go to the school to be able to, but Holy Spirit is there in us. He will be able to understand the spiritual things as he reads or someone explains the truth. ಆತ್ಮೀಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂತಂದ್ರೆ ಯಾವ್ದೋ ಒಂದು ಶಾಲೆಗೆ ಹೋಗ್ಬೇಕು ಅಥವಾ ಈ ರೀತಿಯಾಗಿ ಅಲ್ಲ, ದೇವರ ವಾಕ್ಯವನ್ನು ಓದುವಾಗಲಾದ್ರೂ ಅಥವಾ ಯಾರಾದ್ರೂ ದೇವರ ವಾಕ್ಯವನ್ನು ಹಚ್ಚುವಾಗ ನಾವು ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ದೇವರಾತ್ಮನು ನಮಗೆ ಬೆಳಗಿಸುವಿಕೆಯನ್ನು ಕೊಡುತ್ತಾನೆ. Before conversion, there has been a veil, there has been a dullness in understanding and receiving the truth. But after the conversion, we understand that the result of conversion is there is a spiritual illumination that happens in our mind so that we are able to understand the spiritual things. ನಾವು ರಕ್ಷಣೆಯನ್ನು ಹೊಂದುವುದಕ್ಕಿಂತ ಮುಂಚಿತವಾಗಿ ನಾವು ಆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳದೇ ಇರುವುದಕ್ಕೆ ನಮ್ಮ ಮನಸ್ಸುಗಳು ಮೊಬ್ಬಾಗಿತ್ತು, ಮತ್ತೊಂದು ಪರದೆ ಇತ್ತು. ಆ ರಕ್ಷಣೆಯನ್ನು ಹೊಂದಿದ ನಂತರ ಆ ಮೊಬ್ಬು ಅಥವಾ ಪರದೆ ತೆಗೆದಲ್ಪಟ್ಟ ನಂತರ ನಾವು ದೈವಿಕವಾದಂತಹ ವಿಷಯಗಳನ್ನ, ಸತ್ಯಾಂಶಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. So what is the result of conversion? It is removal of sin, expiation of sin. It is forgiveness and inheritance, and also spiritual illumination. ಒಂದು ಫಲಿತಾಂಶದ ಅಥವಾ ಆ ಒಂದು ಮಾನಸಾಂತರದ ಫಲಿತಾಂಶ ಏನೆಂಬುದಾಗಿ ನೋಡುವಾಗ ಪಾಪವನ್ನು ತೆಗೆಯಲ್ಪಡುವಂತದ್ದು, ಕ್ಷಮಿಸಲ್ಪಡುವಂತದ್ದು ಮತ್ತು ಬೆಳಗಿಸುವಿಕೆ ಮತ್ತು ಅರ್ಥೈಸುವಿಕೆ. There are several other things that you can add to that. Christian service is also restored. We are able to do Christian service, and also we will be able to we are able to have the hope of our rapture. These are also result of our conversion. ಇನ್ನು ಕೆಲ ವಿಷಯಗಳನ್ನು ಸಹ ನೀವು ಸೇರಿಸಬಹುದು. ನಮ್ಮ ನಿಜವಾದಂತ ಮಾನಸಾಂತರದಲ್ಲಿ ಕ್ರಿಸ್ತಿಯ ಸೇವೆ ಮತ್ತು ಆ ಒಂದು ಎತ್ತಲ್ಪಡುವಿಕೆ ನಿರೀಕ್ಷೆಯು ಸಹ ಇರುವಂತದ್ದಾಗಿದೆ. So what we have been looking at is conversion tells about a credible Christianity. ನಾವೇನ್ ನೋಡ್ತಾ ಇದ್ವಿ ಅಂದ್ರೆ ಈ ಮಾನಸಾಂತರ ಎನ್ನುವಂಥದ್ದು ಒಂದು ದೃಢವಾದಂತಹ ಅಥವಾ ಸತ್ಯವಾದಂತಹ ಕ್ರೈಸ್ತತ್ವವನ್ನ ತೋರಿಸುವಂತದ್ದಾಗಿದೆ. When we talk about genuine Christian or biblical Christianity, it tells that a person is converted. That's a foundational truth. ನಿಜವಾದಂತ ಅಥವಾ ದೇವರ ವಾಕ್ಯಕ್ಕನುಸಾರವಾದಂತ ಕ್ರೈಸ್ತರನ್ನು ನೋಡುವಾಗ ಅದು ಸ್ಪಷ್ಟವಾಗಿ ಹೇಳ್ತದೆ, ಆ ವ್ಯಕ್ತಿಯು ಮಾನಸಾಂತರ ಹೊಂದಿದಂತವನು, ಆ ವ್ಯಕ್ತಿಯು ಪಾಪದಿಂದ ಕ್ಷಮಿಸಲ್ಪಟ್ಟವನೆಂಬುದಾಗಿ. So this is the very important truth that we have learned today. Our credibility is rooted in the fact that we are genuine Christian because we have a great dynamic change that happens after conversion. ಈ ದಿನ ನಾವು ಕಲಿತಂತ ಸತ್ಯಾಂಶವೇ ಅಂದ್ರೆ ನಿಜವಾದಂತಹ ಕ್ರೈಸ್ತನಲ್ಲಿ ಒಂದು ಮಾನಸಾಂತರ ಉಂಟಾಗ್ತದೆ. ಆ ಸಮಯದಲ್ಲಿ ಒಂದು ಸದೃಢವಾದಂತಹ ಬಲ ಅವನಿಗೆ ಒಂದು ಕ್ರೈಸ್ತತ್ವದಲ್ಲಿ ಬರುವಂತದ್ದಾಗಿರುತ್ತದೆ. So dear ones, how are we able to understand the genuine Christian? The credibility lies in the change, the dynamic change that is produced in him as a result of his conversion. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಬ್ಬ ವ್ಯಕ್ತಿಯ ಮಾನಸಾಂತರದ ಫಲಿತಾಂಶವಾಗಿ
ಆತನಲ್ಲಿ ಬಹಳ ಬಲವುಳ್ಳಂತ ಬದಲಾವಣೆ ಉಂಟಾಗುವಂತದ್ದಾಗಿದೆ. Paul is the living illustration to this message that he proclaims. ಆತನ ಪೌಲನು ಸಾರುವಂತಹ ಒಂದು ಸಂದೇಶಕ್ಕೆ ಪೌಲನು ತಾನೇ ಒಂದು ನಿಜವಾದಂತಹ ಜೈವಿಕವಾದಂತಹ ಉದಾಹರಣೆಯಾಗಿದ್ದಾನೆ. So as we come to the end, the question that we need to ask, that I'm asking you, is have I or we been converted? ನಾನು ನಿಮಗೆ ಕೇಳುವಂತ ಪ್ರಶ್ನೆ ಕೊನೆಯದಾಗಿ ಏನೆಂಬುದಾಗಿ ನೋಡುವಾಗ, ನಾವು ನಿಜವಾಗಿ ಮಾನಸಾಂತರ ಹೊಂದಿದವರಾಗಿದ್ದೇವೆಯೋ? Are we living in darkness still? ನಾವು ಇನ್ನೂ ಸಹ ಕತ್ತಲಲ್ಲಿ ಜೀವಿಸ್ತಾ ಇದ್ದೇವೆಯೋ? Are we in the bondage of Satan? ನಾವು ಸೈತಾನನ ಬಂಧನದಲ್ಲಿದ್ದೇವೆಯೋ? Do you feel anything, or don't you feel remorse for sin as you commit in your life? ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಪಾಪವನ್ನು ಮಾಡಿದಾಗ ಅದರ ಕುರಿತಾದಂತ ಒಂದು ಪಶ್ಚಾತ್ತಾಪ ನಿಮಗೆ ಆಗುತ್ತಾ ಇಲ್ಲವೋ? You know, we understand that the conversion, that the experience that Paul had is taken at face value, and we understand that conversion is the foundation to be a credible Christian. ಪೌಲನಲ್ಲಿ ಆದಂತ ಮಾನಸಾಂತರ ಬಹಳ ಒಂದು ಮೌಲ್ಯವನ್ನು ತೆಗೆದುಕೊಂಡಿತ್ತು. ಅಂದ್ರೆ ನಮ್ಮ ಜೀವಿತದಲ್ಲಿ ಒಂದು ಮಾನಸಾಂತರಕ್ಕೆ ಪ್ರಾಮುಖ್ಯವಾದಂತಹ ಒಂದು ಆಧಾರವೇ, ನಿಜವಾದ ಕ್ರೈಸ್ತತ್ವಕ್ಕೆ ಪ್ರಾಮುಖ್ಯವಾದಂತಹ ಆಧಾರವೇ ಮಾನಸಾಂತರ. So conversion is the one thing that makes a person genuine Christian. ಮಾನಸಾಂತರವೇ ಒಬ್ಬ ವ್ಯಕ್ತಿಯನ್ನು ನಿಜವಾದಂತ ಕ್ರೈಸ್ತನನ್ನಾಗಿ ಮಾಡುವಂತದ್ದಾಗಿದೆ. God willing, tomorrow we are going to see a person to be a credible Christian. After the conversion, he should have the character. ಮಾನಸಾಂತರ ಹೊಂದಿದಂತಹ ವ್ಯಕ್ತಿ ನಿಜವಾದಂತ ಕ್ರೈಸ್ತನು ಮತ್ತು ಆತನಲ್ಲಿರಬೇಕಾದಂತಹ ಗುಣಲಕ್ಷಣಗಳು ಎಂಬುದಾಗಿ ನಾಳೆ ನೋಡೋಣ. ಕರ್ತನ ಚಿತ್ತವಿರುವಂತೆ. So we will be looking from 2 Corinthians chapter 1. If you can please read that chapter and come, that will be helpful for tomorrow's. ನಾಳೆ 2 ಕೊರಿಂಥ 1ನೇ ಅಧ್ಯಾಯದಲ್ಲಿ ನಾವು ಕಲಿಯಲಿದ್ದೇವೆ. ಒಂದು ವೇಳೆ ನಿಮಗೆ ಸಾಧ್ಯವಾದ್ರೆ ಆ ಒಂದು ಅಧ್ಯಾಯವನ್ನು ಓದಿಕೊಂಡು ಬಂದ್ರೆ ನಿಮ್ಗೆ ಬಹಳ ಸಹಾಯವಾಗುತ್ತದೆ. May God help us to be able to live true to the message that we received from the Lord. That means the conversion experience should be ours, and that should be the thing that we should take as a very important thing for the conversion truth. ನಾವು ಕಲಿತಂತಹ ವಿಷಯಗಳಲ್ಲಿ ಕರ್ತನ ತಾನೇ ಆಶೀರ್ವದಿಸಲಿ. ನಾವು ಕಲಿತಂತಹ ಆ ಒಂದು ಮಾನಸಾಂತರದ ಸತ್ಯಾಂಶಗಳಲ್ಲಿ ಕರ್ತನ ತಾನೇ ನಮಗೆ ಸಹಾಯ ಮಾಡಲಿ. May his name be praised.